ಮಿಂಡ್ರಿ ಮೀಡಿಯಾಗಳಿಗೆ ಮಾತನಾಡದೆಯೇ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ರ ಡಿ ಬಾಸ್ ದರ್ಶನ್. ತನ್ನ ಅಭಿಮಾನಿಗಳನ್ನ ಎಂದಿಗೂ ಬಿಟ್ಟುಕೊಡದ ಡಿ ಬಾಸ್ ದರ್ಶನ್ ತನ್ನ ಅಭಿಮಾನಿಗಳ ಬಗ್ಗೆ ಮೀಡಿಯಾಗಳು ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ಮಾತನಾಡದೆಯೇ ಉತ್ತರ ನೀಡಿದ್ದಾರೆ. ಹಾಗಿದ್ರೆ ಡಿ ಬಾಸ್ ಮಾಡಿದ್ದಾದ್ರೂ ಏನು, ಆ ಮೂಲಕ ಮೀಡಿಯಾಗಳಿಗೆ ಹೇಳಿದ್ದಾದ್ರೂ ಏನು, ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ವಿಕೃತಕಾಮಿ ರೇಣುಕಾಸ್ವಾಮಿ ಕೇಸ್ನಲ್ಲಿ ಅಂತಿಮವಾಗಿ ನಿರ್ದೋಷಿ ಎಂದು ಸಾಬೀತಾದ ದಿನದಿಂದಲೇ ಡಿ ಬಾಸ್ ದರ್ಶನ್ ಖಂಡಿತ ಯಾರನ್ನೂ ಬಿಡಲ್ಲ. ಅವರ ಬಗ್ಗೆ, ಅವರ ಅಭಿಮಾನಿಗಳ ಬಗ್ಗೆ ಯಾವನ್ ಏನೇನು ಮಾತನಾಡಿದ್ದಾರೋ ಅದಕ್ಕೆಲ್ಲ ಬಡ್ಡಿ ಸಮೇತ ಉತ್ತರ ಕೊಡೋಕೆ ಕಾಯ್ತಾ ಇದ್ದಾರೆ ದರ್ಶನ್. ಆದರೆ ಸ್ವಲ್ಪ ದಿನಗಳು ಕಾಯಲೇಬೇಕು. ಈಗ ಇನ್ನು ಆ ರೇಣುಕಾಸ್ವಾಮಿಯ ಕೇಸ್ ವಿಚಾರಣಾ ಹಂತದಲ್ಲಿರೋದ್ರಿಂದ ದರ್ಶನ್ ಸದ್ಯಕ್ಕೆ ಏನನ್ನೂ ಮಾತನಾಡ್ತಾ ಇಲ್ಲ. ಆದರೆ ಮಾತನಾಡದೆಯೇ ಮಿಂಡ್ರಿ ಮೀಡಿಯಾಗಳಿಗೆ ಒಂದು ಉತ್ತರವನ್ನಂತೂ ನೀಡಿದ್ದಾರೆ. ನಮಗೆಲ್ಲ ಗೊತ್ತಾಯಿದೆ, ರೇಣುಕಾಸ್ವಾಮಿ ಹತ್ಯೆಯ ನಂತರ ಆರೋಪಿಯಾಗಿ ದರ್ಶನ್ ರವರು ಜೈಲು ಸೇರಿದ ನಂತರ ಮಾಧ್ಯಮಗಳು ಹೇಗೆಲ್ಲ ಡಿ ಬಾಸ್ರನ್ನ ಅತಿ ಕೆಟ್ಟದಾಗಿ ನಿಂದಿಸಿದ್ರು, ಅವಾಚ್ಯ ಶಬ್ದಗಳನ್ನು ಬಳಸಿದ್ರು, ಮಾನಹಾನಿ ಪದಗಳನ್ನು ಬಳಸಿದ್ರು ಅಂತ. ದರ್ಶನ್ ರವರ ಯಶಸ್ಸನ್ನು ಸಹಿಸದ ಮತ್ತು ತಮ್ಮ ಅಂದ್ರೆ ಮೀಡಿಯಾಗಳಿಗೆ ಹಿಂದೆಲ್ಲ ದರ್ಶನ್ ಕ್ಯಾಕರಿಸಿ ಉಗಿದಿದ್ದ ಕಾರಣಕ್ಕೆ ಏನಾದರೂ ಒಂದು ಸಿಗಲಿ ಅಂತ ಕಾಯ್ತಾ ಇದ್ದ ಮೀಡಿಯಾಗಳಿಗೆ ರೇಣುಕಾಸ್ವಾಮಿ ಕೇಸ್ ಬಯಸದೆ ಬಂದ ಭಾಗ್ಯ ಆಗಿತ್ತು. ಪ್ರತಿನಿತ್ಯ ದರ್ಶನ್ರ ಬಗ್ಗೆ ಇಲ್ಲ ಸಲ್ಲದ ಸಾಕ್ಷಿಗಳನ್ನು ಹೇಳಿ ಜನಸಾಮಾನ್ಯರಲ್ಲಿ ದರ್ಶನ್ರನ್ನ ಒಬ್ಬ ಕೊಲೆಗಡಕ, ನರಹಂತಕ ಎಂಬಿತ್ಯಾದಿಯಾಗಿ ಬಿಂಬಿಸಿ ದರ್ಶನ್ ರವರ ಜನಪ್ರಿಯತೆಯನ್ನ ಕಡಿಮೆ ಮಾಡೋಕೆ ಹೊರಟಿದ್ರು ಮಾಧ್ಯಮಗಳು. ಅದರಲ್ಲೂ ಬೆರ್ಕೆ ಕುಡುಕ ಹನುಮಕ್ಕ, BTVಯ ಬಚ್ಚಲುಬಾಯಿ ಆಂಟಿ, ಜಯಪ್ರಕಾಶ ಮುಂತಾದವರೆಲ್ಲ ದರ್ಶನ್ ಅಭಿಮಾನಿಗಳನ್ನು ದರ್ಶನ್ರಿಂದ ದೂರ ಮಾಡಲು ನೋಡಿದ್ರು. ಆದರೆ ಎಷ್ಟೇ ಬಡ್ಕೊಂಡ್ರು ಒಬ್ಬನೇ ಒಬ್ಬ ಡಿ ಬಾಸ್ ಅಭಿಮಾನಿಯ ಮನಸ್ಸನ್ನ ಕೆಡಿಸೋಕೆ ಆಗ್ಲಿಲ್ಲ. ದರ್ಶನ್ ಅಭಿಮಾನಿಗಳು ಇನ್ನೂ ಜೋರಾಗಿ ಜೈ ಡಿ ಬಾಸ್ ಅಂತ ಕೂಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಏನ್ರಿ ಮೀಡಿಯಾ ಅಂತ ಇಡೀ ಕರ್ನಾಟಕದಾದ್ಯಂತ ಮೀಡಿಯಾದವರನ್ನೇ ಫೇಮಸ್ ಮಾಡಿಬಿಟ್ರು. ಆ ರೀತಿಯಾಗಿ ಏನೇ ಮಾಡಿದ್ರು ಇವರು ಡಿ ಬಾಸ್ ಮೇಲಿನ ಅಭಿಮಾನವನ್ನ ಬಿಡ್ತಾ ಇಲ್ವಲ್ಲ ಅಂತ ಉರ್ಕೊಂಡ ಮಿಂಡ್ರಿ ಮೀಡಿಯಾಗಳು ದರ್ಶನ್ ಅಭಿಮಾನಿಗಳನ್ನ ಅಂಧಾಭಿಮಾನಿಗಳು ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ದರ್ಶನ್ ಅಭಿಮಾನಿಗಳಿದ್ದಲ್ಲಿ ದೊಂಬಿಗಳಾಗುತ್ತೆ, ಗಲಾಟೆಗಳಾಗುತ್ತೆ, ಅವರು ಪೊರ್ಕಿಗಳು, ಆಚಾರ ವಿಚಾರ ಇಲ್ಲದೆ ಇರೋರು ಅಂತ ಹೆಂಗೆಲ್ಲ ಡಿ ಬಾಸ್ ಅಭಿಮಾನಿಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ದರ್ಶನ್ ಅವರು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಮಾಧ್ಯಮಗಳು ತನ್ನ ಅಭಿಮಾನಿಗಳ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿಯೇ ಈ ಉತ್ತರವನ್ನು ನೀಡಿದ್ದಾರೆ ನೋಡಿ. ತನ್ನ ಅಭಿಮಾನಿಗಳನ್ನ ಅಂಧಾಭಿಮಾನಿಗಳು ಎಂದು ಕರೆದಿದ್ದ ಮೀಡಿಯಾಗಳಿಗೆ ಡಿ ಬಾಸ್ ದರ್ಶನ್ ತನ್ನ ಅಭಿಮಾನಿಗಳು ಅಂದ್ರೆ ಇವರು ಕಂಡ್ರೋಲೇ ನೋಡ್ರೋ ಇವ್ರು ಮಾಡೋ ಕೆಲಸನ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಬರೋಬ್ಬರಿ 100ಕ್ಕೂ ಹೆಚ್ಚು ವಿಡಿಯೋಗಳನ್ನು ಶೇರ್ ಮಾಡಿದ್ದಾರೆ. ಆ ವಿಡಿಯೋಗಳು ಯಾವುದೆಂದ್ರೆ ಡಿ ಬಾಸ್ ದರ್ಶನ್ ಬರ್ತ್ಡೇ ದಿನ ದರ್ಶನ್ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳ ವಿಡಿಯೋಗಳೇ ಆಗಿದೆ. ಅಂದು ಆ ಅಭಿಮಾನಿಗಳು ರಕ್ತದಾನ ಮಾಡಿರ್ತಕ್ಕಂಥ ವಿಡಿಯೋ, ಅನ್ನದಾನ ಮಾಡಿರೋದು, ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿನ ವೃದ್ಧರನ್ನ ಉಪಚರಿಸಿರೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿರೋದು, ಶಾಲಾ ಮಕ್ಕಳಿಗೆ ಪುಸ್ತಕ ಬಟ್ಟೆ ಹಂಚಿರೋದು, ಹೀಗೆ ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ವಿಡಿಯೋಗಳನ್ನ ಡಿ ಬಾಸ್ ದರ್ಶನ್ ರವರು ಹಂಚಿಕೊಂಡಿದ್ದಾರೆ. ವಿಡಿಯೋಗಳನ್ನ ತೋರಿಸುವ ಮೂಲಕ ಮೀಡಿಯಾಗಳಿಗೆ ನನ್ನ ಅಭಿಮಾನಿಗಳು ಅಂಧಾಭಿಮಾನಿಗಳಲ್ಲ, ಅವರು ಮಾಡೋ ಕೆಲಸನ ನೋಡಿ, ಮಾನವೀಯತೆಯನ್ನೇ ಒತ್ತಿರ್ತಕ್ಕಂಥ ಅಪ್ಪಟ ರತ್ನಗಳು ಕಂಡ್ರಲ್ಲೇ ಅವರು ಅಂತ ಮೀಡಿಯಾಗಳಿಗೆ ನಲ್ಲಿ ಅದೇನೋ ಸುತ್ತಕೊಂಡು ಹೊಡೆದಂಗೆ ಹೊಡೆದಿದ್ದಾರೆ ಡಿ ಬಾಸ್ ದರ್ಶನ್.